ತಾಲೂಕಿನ ದೇವಸುಗೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಮೀನಾಕ್ಷಿ ಮಾರೆಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಮನ್ವಯ ಗ್ರಾಮ ಸಭೆ ನಡೆಯಿತು. ಸಭೆಯಲ್ಲಿ ರವಿಕುಮಾರ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡಿ, ವಿಕಲಚೇತನರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಶೇಕಡ 5ರಷ್ಟು ಅನುದಾನದಲ್ಲಿ ಸಮುದಾಯ ಆಧಾರಿತ ಜೀವನೋಪಾಯ ಚಟುವಟಿಕೆಗಳನ್ನು ಮಾಡಲು ಸಂಜೀವಿನಿ ಯೋಜನೆ ಹಾಗೂ ಸೆಲ್ಕೋ ಫೌಂಡೇಶನ್ ಅವರ ಸಹಯೋಗದಲ್ಲಿ ವಿಕಲಚೇತನರ ಸ್ವಸಹಾಯ ಗುಂಪುಗಳ ಮುಖಾಂತರ ಜೀವನೋಪಾಯ ಚಟುವಟಿಕೆಗಳನ್ನು ಮಾಡಲು ಸಭೆಯಲ್ಲಿ ತಿಳಿಸಿದರು. ತಮ್ಮ ಗಮನಕ್ಕೆ ತಂದ್ರೆ ಅದು ಮೆಂಬರ್ ಒಂದು ಒಪಿನಿಯನ್ ತಗೊಂಡು ತಾವು ಮಾಡ್ಬೋದು ಸರ್. ಇಲ್ಲಿ ವೈಯಕ್ತಿಕವಾಗಿ ಯಾವುದೇ ರೀತಿ ಕೊಡೋಕ್ಕೆ ಅವಕಾಶ ಇಲ್ಲಂತ ಸರ್ ಹೇಳಿದರು. ಅದ್ರ ಜೊತೆಗೆ ಸರ್ ನಮ್ಮದೊಂದು ಒಪಿನಿಯನ್, ಇಲ್ಲಿ ಹೋಬಳಿ ಮಟ್ಟದಲ್ಲಿ ಇರೋದರಿಂದ ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಆಗಲಿ ಆ ಥರ ಅವರು SHG ಮಾಡಿ ಕೊಡೋಕ್ಕೂ ಅವಕಾಶ ಮಾಡ್ಬೋದು ಸರ್. ರೂಮ್ನಲ್ಲಿ ಅನ್ನೋದ್ರಿಂದ ಅದಾಗಲಿ, ಮತ್ತು ಹೊಲಿಗೆ ಯಂತ್ರ ಆಗಲಿ ನಾವು ಒಂದು ರೂಮ್ ವ್ಯವಸ್ಥೆ ಮಾಡಿಕೊಟ್ಟು ಅವ್ರಿಗೊಂದು 4-5 ಮಿಷಿನ್ಗಳು ಕೊಟ್ಟರೆ ಅವರು ಡಿಸೇಬಲ್ಲು ಟ್ರೈನಿಂಗ್ ಕೊಟ್ಟಂಗಾಗುತ್ತೆ. ಮತ್ತು ಶಾಲೆಗಳಿಗೆ ಮಕ್ಕಳಿಗೆ ಬಟ್ಟೆ ಅವರು ಒಲೆಯವರಿದ್ದರೆ ಅದ್ರ ಮುಖಾಂತರ ಅವ್ರು ಉಪಜೀವನ ಮಾಡ್ಕೋಬೋದು. ಈ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಅಂದ್ರೆ ಯಾರಾದರೂ ಒಬ್ಬರು ಟ್ರೈನಿಂಗ್ ಕಲ್ತವ್ರಾಗಲಿ ಇಲ್ಲ ಬೇರೆ ಯಾರನ್ನೊಂದು ಪರ್ಸನ್ ಟ್ರೈನಿಂಗ್ ಕಲ್ಸೋಕ್ಕೆ ಅದ್ರಾಗ ಇದ್ದವ್ರೇನಿಲ್ಲ ಸರ್, ಮ್ಯಾನೇಜ್ಮೆಂಟೆಲ್ಲ SHG ನೋಡಿಕೊಳ್ಳಿ ಸರ್. ಅದ್ರದ್ದು ಏನಾದ ಒಂದು ಗುಂಪಿನಿಗೆ ಕೊಡೋದು, ಒಂದು ಪಂಚಾಯತ್ಲಿಂದ ಒಂದು ರೂಮಿನ ವ್ಯವಸ್ಥೆ ಮಾಡೋದು, ಸಿಸ್ಟಮ್ ಎಲ್ಲ ಕೊಡೋದು ಸರ್. 5% ಅಮೌಂಟ್ನಲ್ಲಿ ಅವ್ರಿಗೆ ಮೆಟೀರಿಯಲ್ ಎಲ್ಲ ಕೊಡಿಸೋದು ಸರ್. ಅವರು ಯಾರಾದರೂ ವಿಕಲಚೇತನ ಕಂಪ್ಯೂಟರ್ ನಾಲೆಜ್ ಇತ್ತಂದರೆ ಅದ್ರದ್ದು ಏನಾದರೂ ಟ್ರೈನಿಂಗ್ ಕೊಡೋದು ಅಮೌಂಟ್ ಬಂತಂದ್ರೆ ಗುಂಪಿಗೆ ಇರುತ್ತೆ ಸರ್. ಅವ್ರು ಯಾರೂ ಮಾಡಲ್ಲ ಅಂದ್ರೆ ಒಬ್ರು ಯಾರೋ ನಿರ್ವಹಣೆ ಮಾಡ್ಕೊಂಡು VRW ಇರ್ತಾರೆ ಜವಾಬ್ದಾರಿ, ಬೇರೆ ಯಾರೋ ಟೀಚರ್ಸ್ ಥರ ತೊಗೊಂಡು ನಮ್ಮ ಡಿಸೇಬಲ್ಗೆ ಫ್ರೀಯಾಗಿ ಕಲಿಸ್ಬೋದು. ಒಂದು ನಮ್ಮಲ್ಲಿರ್ತಕ್ಕಂಥ ವಿಕಲಚೇತನರು ಅಂದರೆ ಅವ್ರು ನಾವು ನೆಕ್ಸ್ಟ್ ಕ್ಯಾಟಗರಿ ಅಂತ ಕರಿತೀವಿ. ಪಾಪ ಅವರಿಗೆ ಒಬ್ಬರು ಸಹಾಯಕರು ಬೇಕೇ ಬೇಕು. ಅವರೊಬ್ಬರೇ ಬದುಕಕ್ಕಾಗಲ್ಲ, ಜೀವನ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಹೆಂಗಿದೆ ಅಂದರೆ ಕೇವಲ ಅವರು ವಿಕಲಚೇತನರಾದ ತಕ್ಷಣ ಆ ಕುಟುಂಬಕ್ಕೆ ಅವ್ರು ಭಾರ ಅಂತ ತಿಳ್ಕೊಂತೀವಿ. ಒಬ್ರು ಅವ್ರಿಗೋಸ್ಕರನೇ ನಾವು ಸೀಮಿತವಾಗಬೇಕು. ಉದಾಹರಣೆ, ನನ್ನ ಮಗು ವಿಕಲಚೇತನ ಅಂದರೆ ತಂದೆ ಅಥವಾ ತಾಯಿ ಆ ಮಗು ಬೆಳೆದು ದೊಡ್ಡವನಾಗಿ ಏನೇ ಆದ್ರೂ ಆ ಮಗುನೇ ಆಗಿ ಇರ್ತದೆ ಹೊರತು, ಅಥವಾ ಅವರಿಗೆ ನಾವು ಕಾಳಜಿಗೆ ಒಬ್ರು ಬೇಕೇ ಬೇಕು. ಅದಕ್ಕೆ ಕೇರ್ ಟೇಕರ್ ಅಂತ ನಾವು ಕರಿತೀವಿ. ಸೊ ಅದಕ್ಕೆ ಕನ್ನಡದಲ್ಲಿ ಏನಂತ ಆರೈಕೆದಾರರು ಇಲ್ಲಿ ಹೆಂಗಿತ್ತಂದ್ರೆ. ನಂತರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮಾತನಾಡಿ, ಸರ್ಕಾರ ವಿಕಲಚೇತನರ ಗುಂಪುಗಳಿಗೆ ನೀಡುವ ಸೌಲಭ್ಯಗಳನ್ನು ಗುಂಪಿನ ಸದಸ್ಯರುಗಳು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಾಹಿತಿ ನೀಡಿದರು. ಮನ್ಸೂರ್ ಅಹಮದ್, ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಗಿಲ್ಲೆಸುಗೂರು ಅವರು ಮಾತನಾಡಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಫಲಾನುಭವಿಗಳ ಆಧಾರಿತ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ನಂತರ ತಾಲೂಕಿನ MRW ರಾದ ಶ್ರೀ ಅಮರೇಶ್ ಯಾದವ್ ಮಾತನಾಡಿ, RDPR ಇಲಾಖೆಯ ಆದೇಶ ಹಾಗೂ ತಾಲೂಕಿನ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸೂಚನೆಯಂತೆ ವಿಕಲಚೇತನರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಶೇಕಡ 5ರಷ್ಟು ಅನುದಾನ ಆಯಾ ಆರ್ಥಿಕ ವರ್ಷದಲ್ಲಿ ಸಮುದಾಯ ಆಧಾರಿತ ವಿಕಲಚೇತನರ ಸ್ವಸಹಾಯ ಗುಂಪುಗಳ ಮುಖಾಂತರ ಅನುದಾನ ಬಳಕೆ ಮಾಡಲು ತಿಳಿಸಿದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀ ಸಾಂಬಶಿವ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಂಗನವಾಡಿ ಮೇಲ್ವಿಚಾರಕರಾದ ಶ್ರೀಮತಿ ಗಿರಿಜಾ, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಶಾಲಾ ಶಿಕ್ಷಕರು, CRP ಸುರೇಶ್ ಮತ್ತು ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಶ್ರೀಮತಿ ಶಿವಲೀಲಾ, VRW ಅವರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ವಿಕಲಚೇತನರು ಉಪಸ್ಥಿತರಿದ್ದರು.